ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅನ್ನೋ ಒಂದು ಅವರು ಒಂದು ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಅವ್ರಿಗೆ ಇದು ಬೇಕೋ ಅವ್ರ ಹತ್ರ ಹೋಗಿ ಬೇಡ್ಕೊಳ್ತಾ ಇದ್ದಾರೆ. ಯಾರು ಇವ್ರಿಗೆ ಉಪ್ಪಾಗ್ತಾ ಇಲ್ಲ, ಆದ್ರೂ ಅವರು ಮಂಡುತನ ಬಿಡ್ತಾ ಇಲ್ಲ. ಇದು ತುಂಬ ತಪ್ಪು. ಮಾನವೀಯತೆ ದೃಷ್ಟಿಯಿಂದ ಇದೆಲ್ಲ ಮಾಡ್ತಾ ಇರೋದು ಅವರು ತಪ್ಪು. ಅದು ನಮ್ಗೆ ಅನ್ನಿಸ್ತಾ ಇರೋದು. ಮಾನವೀಯತೆ ಮೆರಿಬೇಕು, ಪ್ರತಿಯೊಬ್ಬರು ಮಾನವೀಯತೆ ಮೆರಿಬೇಕು. ನಮ್ಮ ದೇಶ ಇಷ್ಟೊಂದು ಅವರು ಇದನ್ನು ಮಾಡಿದ್ರು ಕೂಡ ನಮ್ಮ ಉದ್ದೇಶ ಏನಿದು ಉಗ್ರವಾದಿಗಳು ಅಂತ ನಮ್ಮ ದೇಶ ಹೇಳ್ತಾ ಇದೆ. ಅವರು ಉದ್ದೇಶವಾಗಿ ಇವೆಲ್ಲ ಮಾಡ್ತಾ ಇದ್ದಾರೆ, ಕಾಲು ಕರ್ಕೊಂಡು ಜಗಳ ಬರ್ತಾ ಇದ್ದಾರೆ. ಇದು ತಪ್ಪು. ಅವೆಲ್ಲ ಮಧ್ಯೆ ನಮಗೆ ಭಾಳ ಒಂದು ಉತ್ಸಾಹ, ಆ ಯುದ್ಧ ಥರ ಏನೋ ಕಮ್ಯುನಿಕೇಷನ್ ಆಯಿತು ಅಂತಂದರೆ, ಯಾರು ನಾವು ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರನ್ನು ನಾವು ನಮಗೆ ಕಾಣ್ತದೆ ಒಂದೇ ಶತ್ರುಗಳು, ಆ ಒಂದು ಇದು ಕಾಣಿಸ್ತೈತೆ. ಅದರಿಂದ ನಮಗೆ ಭಾಳ ಯಾವತ್ತೂ ನಾವು ಸಾಯ್ತೀವಿ ಅನ್ನೋ ಒಂದು ಮನಸ್ಸಿಗೆ ಇರೋದಿಲ್ಲ. ನಾವು ದೇಶಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಲ್ಲ, ಓಡ್ತೀವಲ್ಲ, ಅದು ಒಂದು ನಮಗೆ ಖುಷಿ ಆಗುತ್ತೆ ಆದಂಥ ಸಮಯದಲ್ಲಿ. ಓಕೆ, ನಿಮ್ಮ ಸೇವೆಯ ಅವಧಿಯಲ್ಲಿ ಪಾಕಿಸ್ತಾನದ ಕುತಂತ್ರ ಬುದ್ಧಿ, ನರಿ ಬುದ್ಧಿಯನ್ನು ತೋರಿಸಿತ್ತಾ ನೀವಿರುವಂಥ ಸಂದರ್ಭದಲ್ಲಿ ಅಂತ? ಹೌದು. 84ರಲ್ಲಿ ಒಂದು ಬ್ರಾಸ್ಟಾಕ್ ಒಂದು ಎಕ್ಸರ್ಸೈಸ್ ಆಯಿತು. ಆವಾಗ ಅವರೆಲ್ಲ ಇನ್ನೇನು ನೆಕ್ ಮೂಮೆಂಟು ಆ ಥರ ಯುದ್ಧ ಸ್ಥಿತಿ ಇದಾಗಿ ಹೋಗ್ಬಿಡ್ತು. ಆವಾಗ ಆ ಥರ ಮಾಡಾಕ್ಬಿಟ್ರು. ಅಲ್ಲ, ಆ ಥರ ಸ್ಥಿತಿ ಉದ್ಭವವಾಗಿತ್ತು ಅಲ್ಲಿ ಬಾರ್ಡರ್ಗಳಲ್ಲಿ. ಯಾರು ಎಲ್ಲ ಅಂಥ ಸಮಯದಲ್ಲಿ ರಜೆಗಳು ಹೋಗೋಂಗಿಲ್ಲ, ಎಲ್ಲ ಹೊರಗಡೆ ಹೋಗೋಂಗಿಲ್ಲ, ಎಲ್ಲ ರಜೆಗಳು ಕ್ಯಾನ್ಸಲ್ ಮಾಡ್ತಾರೆ. ರಜೆದಲ್ಲಿದ್ದವ್ರನ್ನೂ ಕೂಡ ವಾಪಸ್ ಕರೆಸ್ಕೊಳ್ತಾರೆ. ಅಂಥ ಸಮಯಗಳು ಬರ್ತವೆ. ಅದೊಂದು ಯುದ್ಧದ ಪರಿಸ್ಥಿತಿ ಉಂಟಾಗಿತ್ತು ಆವಾಗ.